ಮಾತುಗಳನ್ನು ಆಡಿದ್ರು. ಆತನ ಮದುವೆ ಮಾಡಿಕೊಳ್ಳುವನು ಸಹ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಲೆಂಬುದಾಗಿ ಅನೇಕ ಅವಮಾನ ಅಭ್ಯಾಸಗಳು ಮಾಡಿದನು ಪ್ರಿಯರೇ. ಅದೆಲ್ಲ ಅವಮಾನಗಳನ್ನು ಅವಳು ಸಹಿಸಿಕೊಂಡು 9 ತಿಂಗಳ ಮಗನನ್ನು ಹೊತ್ತಲಿಟ್ಟುಕೊಂಡು ಬೆಳೆಸ್ತಾ ಇದ್ದಾಳೆ ಪ್ರಿಯರೇ. ಸಾವು ಮತ್ತು ಮಧ್ಯದ ಒಂದು ನೋವಿನಲ್ಲಿ ಆ ಮಗುವನ್ನು ಹೇಳ್ತಾ ಇದ್ದಾಳೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ 33 ವರ್ಷಗಳ ಕಾಲ ಅವನನ್ನು ಪೋಷಿಸ್ತಾ ಇದ್ದಾಳೆ. 33 ವರ್ಷಗಳ ಮಗನನ್ನು ಪೋಷಿಸ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಒಬ್ಬ ಯೌವನಸ್ಥ ಮಗನು ತನ್ನ ಮಗನು ಶಿಲುಬೆ ಮೇಲೆ ಸಾಯ್ತದ ನೋಡಿ ದುಃಖದಿಂದ ಕಣ್ಣೀರುತ್ತಾ ಇದ್ದಾಳೆ ಪ್ರಿಯರೇ. ನೋವು ಪಡ್ತಾ ಇದ್ದಾಳೆ. ನನ್ನ ಮಗನಿಗೆ ನಾನು ಎಷ್ಟೆಲ್ಲ ಮಾಡಿದೆ, ಹೆಂಗೆಲ್ಲ ಬೆಳೆಸಿದೆ, ಇವತ್ತೇನ್ ಮಾಡ್ಲತ್ತಾರ, ನನ್ನ ಮನೆ ಸಾಯ್ಲತ್ತಿರಬಹುದಾಗಿ ಅವಳು ಕಣ್ಣೀರಿನಿಂದ ದುಃಖ ಪಡ್ತಿದ್ದಾಳೆ ಪ್ರಿಯರೇ. ತಾಯಿಯ ಒಂದು ನೋವು ಕರ್ತನಿಗೆ ನೋಡೋಕ್ ಆಗ್ತಾ ಇಲ್ಲ. ಶಿಲುಬೆ ಮೇಲಿದ್ದಾನೆ ಕರ್ತನು, ಆತನಿಗೆ ಶಕ್ತಿ ಇಲ್ಲ, ಆತನು ಕೂಡ ನಿಶಕ್ತನಾಗಿದ್ದಾನೆ. ಅವಳ ಕರುಳಿನ ಕೂಗು ಅಲ್ಲಿ ಕರ್ತನಿಗೆ ಕೂಗ್ತಾ ಇದೆ ಪ್ರಿಯರೇ. ಆ ತಾಯಿಯ ಒಂದು ಪ್ರೀತಿ ಕರ್ತನ ಕಡೆಗೆ ಸೆಳೆಯುತ್ತಾ ಇದೆ. ಅವಾಗ ಕರ್ತನು ತನ್ನ ತಾಯಿಯನ್ನು ದೃಷ್ಟಿಸ್ತಾ ಇದ್ದಾನೆ. ಅವಳ ವೇದನೆಯನ್ನು ಕರ್ತನಿಗೆ ನೋಡಕ್ಕಾಯ್ತಾ ಇಲ್ಲ. ತಾಯಿ ಮಾತ್ರ ದುಃಖಿಸ್ತಾ ಇಲ್ರಿ, ತಾಯಿಯ ಜೊತೆಲಿ ಕರ್ತನು ಕೂಡ ಅಳ್ತಾ ಇದ್ದಾನೆ. ಆತನ ಮನಸ್ಸಲ್ಲಿ ನೋವಾಗ್ತದೆ, ನನ್ನ ತಾಯಿಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ, ನನ್ನ ಸಾಯ್ತದೆ ಎಂಬುದಾಗಿ ಕರ್ತನು ಕೂಡ ಅಳ್ತಿದ್ದಾನೆ ಪ್ರಿಯರೇ. ಆತನ ಕಣ್ಣಿನಲ್ಲೂ ಸಹ ನೀರು ರಕ್ತ ಹರಡುಗಳು ಬರ್ತಾ ಇದೆ ಪ್ರಿಯರಲ್ಲಿ. ತಾಯಿಯ ಒಂದು ದುಃಖ ನೋಡಲಾರ್ದಾಗೆ ನಾನು ನೋಡ್ತೀನಿ, ಆದಿಯಲ್ಲಿ ದೇವರು ತನ್ನ ಬಾಯಿ ಮೂಲಕನೇ ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿಸಿದನು ಪ್ರಿಯರೇ. ಒಂದು ಮಾತಿನಿಂದ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಉಂಟಾಗಲಿ ಅಂದಾಗ ಪಕ್ಷಿಗಳು ಉಂಟಾದವು, ಭೂಮಿ ಮೇಲೆ ನಡೆದಾಡುವ ಪ್ರಾಣಿಗಳು ಉಂಟಾಗಲಿ ಅಂದಾಗ ಪ್ರಾಣಿಗಳು ಉಂಟಾದವು ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಸಮುದ್ರವನ್ನು ತನ್ನ ಮಾತನ್ನು ಕೇಳುವಂತದ್ದಾಗಿತ್ತು. ಆ ಬಿರುಗಾಳಿಯನ್ನು ಗದರಿಸುವಂತ ನನ್ನ ದೇವರಿಗೆ ಆ ತಾಯಿಯ ದುಃಖವನ್ನು ನೋಡಿ ನಾನು ಬದುಕಬೇಕೆಂಬುದಾಗಿ ಆಲೋಚನೆ ಮಾಡಿ ಈಗ ಇಲ್ಲಿರುವಂತೆಲ್ಲರೂ ನಾಶವಾಗಲಿ ಎಂಬುದಾಗಿ ಒಂದೇ ಒಂದು ಮಾತು ನುಡಿದಿದ್ರೆ ಸರ್ವವೇ ನಾಶ ಆಗ್ತದೆ ಪ್ರಿಯರೇ. ದೂರ ಭೂಮಿಯಲ್ಲಿದ್ದ ಪ್ರತಿಯೊಬ್ಬ ಪಾಪಿಗಳು, ಸಿಪಾಯಿಗಳು, ರಾಜ್ಯರು, ಆತನ ಹಿಂಸಿಸುವರು ಪ್ರತಿಯೊಬ್ಬರು ತಕ್ಷಣವೇ ನಾಶ ಆಗ್ತಿದ್ರು. ಆತನ ತಿರುಗ ಶಿಲ್ಬೆಯ ಕೆಳಗಡೆ ಬಂದು ಯಥಾ ಪ್ರಕಾರ ಜೀವನ ಮಾಡಬಹುದಾಗಿತ್ತು. ಆದರೆ ಆತನ ಸಾಯುವ ಉದ್ದೇಶ ಏನಂದ್ರೆ ಆ ತಂದೆಯ ಒಂದು ಉದ್ದೇಶ ಮಗನ ಮೇಲಿತ್ತು ಪ್ರಿಯರೇ. ಧರ್ಮಶಾಸ್ತ್ರದ ಮಾತು ಇಲ್ಲಿ ನೆರವೇರಲೇಬೇಕಾಗಿತ್ತು. ಈ ಲೋಕಕ್ಕೆ ಯಜ್ಞದ ಕುರಿಯಾಗಿ ಹೋಗಿ ಜನರ ಪಾಪಗಳಿಗೋಸ್ಕರ, ಜನರ ಒಂದು ರಕ್ಷಣೆಗೋಸ್ಕರ ಆತನು ಸಾಯಲೇಬೇಕಾಗಿತ್ತು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿತ್ತು ಪ್ರಿಯರೇ. ಆ ಒಂದು ತಂದೆಯ ಮಾತು ನೆರವೇರಿಸಗೋಸ್ಕರ ಇಲ್ಲಿ ಕರ್ತನು ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ಆ ತಾಯಿ ಕಡೆಗೆ ನೋಡ್ತಾ ಇದ್ದಾನೆ. ಇವಾಗ ದೇವರ ಉದ್ದೇಶ ನೆರವೇರಿಸ್ತಾ ಇದ್ದಾನೆ. ಈ ಪಾಪ ಜನಗಳಿಗೋಸ್ಕರ ನಾನು ಪ್ರಾಣ ಕೊಡ್ತಾ ಇದ್ದೇನೆ, ನನ್ನ ತಂದೆಯಾದ ಒಂದು ಉದ್ದೇಶ ನೆರವೇರಿಸ್ತಾ ಇದ್ದೇನೆ. ಆದರೆ ನನ್ನ ಇನ್ನೊಂದು ಕರ್ತವ್ಯ ಇದೆ, ನಂದು ಇನ್ನೊಂದು ಕರ್ತವ್ಯ ಇದೆ. ಈ ನನ್ನ ತಾಯಿಗೆ ನಾನು ಹಿರಿಯ ಮಗನು, ನನ್ನ ತಾಯಿಗೆ ನಾನು ಚುಚ್ಚು ಮಗನು, ಈ ನನ್ನ ತಾಯಿಗೆ ಪೋಷಿಸುವಂತವನು ನಾನೇ, ಅವಳ ಒಂದು ವಯಸ್ಸಿನ ಕಾಲದಲ್ಲಿ ಅವಳನ್ನು ನೋಡಿಕೊಳ್ಳುವಂತವನು ನಾನೇ ಎಂಬುದಾಗಿ ಆಲೋಚಿಸುತ್ತಾ ಕರ್ತನು ಕಣ್ಣೀರುತ್ತಾನೆ ಪ್ರಿಯರೇ. ಅಲ್ಲಿ ನೋಡುತ್ತಾ ಕಣ್ಣೀರುತ್ತಾ ಅಲ್ಲಿ ಪಕ್ಕದಲ್ಲಿರುವಂತ ಆತನ ಪ್ರೀತಿಯ ಶಿಷ್ಯ ಯೋಹಾನನಿಗೆ ಹೇಳ್ತಿದ್ದಾನೆ, ಈಗ ನಿನ್ನ ಅಮ್ಮನು, ಆ ತಾಯಿಗೆ ಹೇಳ್ತಿದ್ದಾನೆ, ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ. ಕರ್ತನ ಪ್ರಿಯ ಸಹೋದರ ಸಹೋದರಿಯರಲ್ಲಿ ವಾಕ್ಯವನ್ನು ಸ್ಪಷ್ಟವಾಗಿ ನೋಡ್ತೀವಿ. ಕರ್ತನು ತಂದೆಯ ಉದ್ದೇಶವನ್ನು ನೆರವೇರಿಸಬೇಕಾಗಿದ್ದು ಮತ್ತು ಲೋಕದ ಮೇಲೆ ಬಂದಾಗ ತನ್ನ ತಂದೆ ತಾಯಿಗಳನ್ನು ಸಹ ನೋಡಿಕೊಳ್ಳುವಂತ ಉದ್ದೇಶವನ್ನಾಗಿತ್ತು ಪ್ರಿಯರೇ. ನೋಡ್ತೀವಿ ಅನೇಕ ಜನರು ಇವತ್ತಿನ ದಿವಸ ಆ ಕರ್ತನು ಈ ಪ್ರೀತಿಯ ಕುರಿತು ಬಹಳ ಸ್ಪಷ್ಟ ಮಾತಾಡಿದ್ರೆ ತಂದೆ ತಾಯಿ ಸನ್ಮಾನಿಸಬೇಕು. ಯಾಕಂದ್ರೆ ಮೋಶ ಧರ್ಮಶಾಸ್ತ್ರ ನೋಡ್ತೀವಿ, ದಶಾಜ್ಞೆಗಳಲ್ಲಿ ಮೋಶ ಒಂದು ಆಜ್ಞೆ ಬರೆದಿದ್ದು 5ನೇ ಆಜ್ಞೆ. ಸಂಡೇ ಸ್ಕೂಲ್ ಮಕ್ಕಳು ಏನ ಬಟ್ 5ನೇ ಆಜ್ಞೆ ಏನದ? ನಿನ್ನ ತಂದೆ ತಾಯಿಗಳ ಮಾತನ್ನು ಸನ್ಮಾನಿಸಬೇಕಂತ್ರಿ. ನಮ್ಮ ತಂದೆ ತಾಯಿ ಮಾತುಗಳು ನಾವೇನ್ಬೇಕಂತ ಸನ್ಮಾನಿಸಬೇಕಂತ. ಅಷ್ಟು ಮಾತ್ರವಲ್ಲದೆ ತಂದೆ ತಾಯಿಯನ್ನು ನಾವು ಗೌರವಿಸಿದಾದ್ರೆ ಈ ಲೋಕದ ನಾವು ಬಹಳ ವರ್ಷ ಬದುಕ್ತೀವಂತ್ರಿ. ದೇವರೇ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ನಾವಿಲ್ಲಿ ನೋಡ್ತೀವಿ ಪ್ರಿಯರೇ. ಇಲ್ಲಿ ಕರ್ತನು ಒಂದು ತಾಯಿಯ ಒಂದು ಮಗನ ಪ್ರೀತಿಯನ್ನು ನಮಗೆ ಮಾದರಿಯಾಗಿ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಇವತ್ತಿನ ದಿವಸ ನಮ್ಮ ಹತ್ರ ದುಡ್ಡು ಇರ್ಬೋದು, ಅಂತಸ್ತು ಇರ್ಬೋದು, ನಮ್ಮ ಹತ್ರ ಸೌಂದರ್ಯ ಇರ್ಬೋದು, ಏನೇ ದಿವಸ ನಾವೇನ್ ಮಾಡ್ತೀವಿ ಇವತ್ತಿನ ದಿವಸ ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳಕಾರಂತೆ ವೃದ್ಧಾಶ್ರಮಗಳಲ್ಲಿ ನಾವು ಬಿಡುವಂತರಾಗಿದ್ದೇವೆ. ಇವತ್ತಿನ ದಿವಸ ನೋಡ್ತೀವಿ ಅನೇಕ ಜನರು ತನ್ನ ತಂದೆ ತಾಯಿಗಳನ್ನು ಒಂದು ವೃದ್ಧರ ಆಶ್ರಮದಲ್ಲಿ ಬಿಡ್ತಾ ಇದ್ದಾರೆ ಪ್ರಿಯರೇ. ಇವತ್ತಿನ ದಿವಸ ಮನೆಯಲ್ಲಿದ್ದಂತ ತಂದೆ ತಾಯಿಗಳು ಕೂಡ ಎಷ್ಟೋ ಜನರು ಅನ್ನ ಹಾಕ್ತಾ ಇಲ್ಲ. ಬಗಲಿದ್ದಾರೆ, ಈಗ ಹೆಂಡತಿ ಬರ್ತಕ್ಕೆ ಇಮಿಡಿಯೇಟ್ಲಿ ಬಗಲಾಗಿದ್ದಾರೆ ಪ್ರಿಯರೇ.
ಆದ್ರೆ ದೇವರ ಉದ್ದೇಶ ಅದಲ್ರಿ. ಕ್ರೈಸ್ತರಂತ ನಾವುಗಳು ನಮ್ಮ ತಂದೆ ತಾಯಿಗಳು ಸನ್ಮಾನಿಸಬೇಕು, ಅದು ಆತನ ಆಜ್ಞೆಯ ಪ್ರಿಯರೇ. ಕರ್ತನಂತ ಮಕ್ಕಳಂತ ನಾವುಗಳು ನಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು, ನಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ನಮ್ಮ ತಂದೆ ತಾಯಿಗೆ ಎಲ್ಲಕ್ಕೂ ಊಟ ಹಾಕುವಂತರಾಗಿರ್ಬೇಕು. ಯಾವ ರೀತಿ ನಾವು ಚಿಕ್ಕವರಾಗೋದ್ರಿಂದ ನಾವು ಮದುವೆ ಎಲ್ಲಕ್ಕೆ ಎಷ್ಟು ವರ್ಷ ಬೇಕ್ರಿ? ಮಿನಿಮಮ್ 21-22 ವರ್ಷ ಮದುವೆ ಆಯ್ತು. ಜಲ್ದಿ ಮಾಡ್ಕೊಂಡ್ರೆ 18ಕ್ಕೆ ಮಾಡ್ಕೊತಾರ, ತೋಳ್ತಾಳದ್ರಿಗೆ 27-28 ತನ ಆಯ್ತು. ಅಷ್ಟು ವರ್ಷ ನಮ್ಮ ತಂದೆ ತಾಯಿನ ಸಾಕ್ತಾರಲ್ರಿ. ಅಷ್ಟು ವರ್ಷ ಅನ್ನಾಕಿನಂತ ನಮ್ಮ ತಂದೆ ತಾಯಿಗಳಿಗೆ ಅವ್ರು 50 ವರ್ಷ ಸ್ಥಾನ ಕೊಡಲ್ರಿ. ತಂದೆ ತಾಯಿ 50-60 ವರ್ಷ ಸ್ಥಾನ ಕೆಲಸ ಮಾಡ್ತಾರ. ಅವ್ರು ಯಾವಾಗ ಕೂಡ್ಬಿಡ್ತಾರ ಅಂದ್ರ 60+, 70+ ಆಗಿದಾಗ ಕೂಡ್ಬಿಡ್ತಾರೆ ಪ್ರೇರೆ. ಆದರೆ ಆ 20 ವರ್ಷಗಳ ಎಷ್ಟು 10 ವರ್ಷ ಬದುಕ್ತಾರೋ 20 ವರ್ಷ ಬದುಕ್ತಾರೋ ಗೊತ್ತಿಲ್ಲ. ಆ 10-20 ವರ್ಷಗಳ ಕಾಲ ಅವ್ರು ಯಾವ ರೀತಿ ನಮಗೆ ಪೋಷಿಸಿದಾರೋ, ಯಾವ ರೀತಿ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೋ, ಅದಕ್ಕೆ ಬದಲಾಗಿ ನಾವು ಸಹ ನಮ್ಮ ತಂದೆ ತಾಯಿಗಳನ್ನು ನಮ್ಮ ಮಕ್ಕಳಂತೆ ಕಾಣಬೇಕು ಪ್ರಿಯರೇ. ಇದು ಯೇಸುವಿನ ಆಜ್ಞೆ ಆಗಿರೋದು ನಾನು ಹೇಳ್ತಾ ಇಲ್ಲ. ಯೇಸು ಆಜ್ಞೆ ಕೊಡ್ತಾನೆ ಶಿಲುಬೆ ಮೇಲೆ ಆತನ ಸಾಯುವಂತ ಸಂದರ್ಭದಲ್ಲಿ ತನ್ನ ತಾಯಿಯ ಕುರಿತು ಆತನ ಯೋಚನೆ ಮಾಡ್ತಾ ಇದ್ದಾನೆ. ಅಯ್ಯೋ, ನಾನು ಸಾಯ್ತಾ ಇದ್ದೀನಿ, ನಾನು ಬದುಕುವಂತ 1% ಚಾನ್ಸ್ ಇಲ್ಲ. ಆದ್ರೆ ನನ್ನ ಸತ್ತ ಮೇಲೆ ನನ್ನ ತಾಯಿ ಗತಿ ಏನು? ನನ್ನ ತಾಯಿ ಯಾರು ಪೋಷಿಸ್ತಾರೆ? ನನ್ನ ತಾಯಿ ಯಾರನ್ನ ಹಾಕ್ತಾರೆ? ವಯಸ್ಸಾದ ಸಮಯದಲ್ಲಿ ನನ್ನ ತಾಯಿ ಯಾರು ನೋಡ್ಕೊಳ್ತಾರೆ ಎಂಬುದಾಗಿ ಕಣ್ಣೀರಿಂದಾಗಿ ಯೇಸು ನೋವು ಪಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೆ ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ ಬಹಳ ನಂಬಿಕೆ ಇತ್ತು ಯೋಹಾನನ ಮೇಲೆ, ಬಹಳ ಕ್ಲೋಸ್ ಸ್ನೇಹಿತ ಇದ್ದ. ಅದಕ್ಕೋಸ್ಕರ ಯೋಹಾನನಿಗೆ ಒಪ್ಪಿಸ್ತಾನ, ಯೋಹಾನನ್ನೇ ನೀನೇನ್ ಮಾಡು, ಇನ್ಮುಂದ ನನ್ನ ತಾಯಿನೇ ನಿನ್ ತಾಯಿ. ಅಮ್ಮ ನಾನೇನಲ್ಲ, ಅವನೇ ನಿನ್ ಮಗನು. ಇವತ್ತಿನಿಂದ ನಿನ್ಗೇನ್ ಮಾಡ್ತಾನ, ಯೋಹಾನನೇ ನಿನಗೆ ಪೋಷಿಸ್ತಾನ ಎಂಬ ಜವಾಬ್ದಾರಿಯಲ್ಲಿ ಯೋಹಾನನಿಗೆ ವಹಿಸ್ತಾ ಇದ್ದಾನೆ ಪ್ರಿಯರೇ. ಇವತ್ತಿನ ದಿವಸ ಕರ್ತನು ಯೋಹಾನನಿಗೆ ವಹಿಸಿದಂತ ಜವಾಬ್ದಾರಿಯು ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ ಸಭೆಗಳಾದಂತ ನಮ್ಮೆಲ್ಲರಿಗೂ ಸಹ ಇವತ್ತು ಆ ಜವಾಬ್ದಾರಿ ವಹಿಸ್ತಾ ಇದ್ದಾನೆ ಪ್ರಿಯರೇ. ಬರೀ ಯೋಹಾನನಿಗೆ ಒಪ್ಪಿಸ್ತಾ ಇಲ್ಲ, ಬರೀ ಮಲಯಾಳನಿಗೆ ಯೋಹಾನನಿಗೆ ಒಪ್ಪಿಸ್ತಾ ಇಲ್ಲ ಪ್ರಿಯರೇ. ಪ್ರತಿಯೊಬ್ಬೊಬ್ಬನನ್ನು, ಇಲ್ಲಿ ಕೂತಂತ ಪ್ರತಿಯೊಬ್ಬನನ್ನು ನಿಮ್ಮ ತಾಯಿಗಳ ಜವಾಬ್ದಾರಿ, ನಿಮ್ಮ ತಂದೆ ತಾಯಿಗಳ ಒಂದು ಪೋಷಿಸುವಿಕೆ, ನಿಮ್ಮ ತಾಯಿ ತಂದೆಗಳನ್ನು ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನು ಇವತ್ತು ವಹಿಸ್ತಾ ಇದ್ದಾನೆ ಪ್ರಿಯರೇ. ಇವತ್ತು ಕ್ರಿಸ್ತನ ಜವಾಬ್ದಾರಿಯನ್ನು ನಾವು ಗ್ರಹಿಸಲಿಲ್ಲ ಅಂದ್ರೆ ನಾವು ಎಷ್ಟು ದಿವಸ ಉಪವಾಸ ಮಾಡಿದ್ರು ವ್ಯರ್ಥ, ನಾವು ಕ್ರೈಸ್ತರಾಗಿ ಹೊಸ ಹೊಸ ಬಟ್ಟೆಗಳು ಹಾಕೊಂಡ್ರು ವ್ಯರ್ಥ, ನಾವು 12 ಗಂಟೆ 3 ಗಂಟೆವರೆಗೂ ಚರ್ಚಿನಾಗ ಭಜನೆ ಮಾಡಿದ್ರು ವೇಸ್ಟ್. ವ್ಯರ್ಥ ಪ್ರಿಯರೇ, ಪ್ರತಿಯೊಂದು ವ್ಯರ್ಥನೆ. ನಾವು ತಂದೆ ತಾಯಿಗಳನ್ನು ಗೌರವಿಸಲಿಲ್ಲ ಆದರೆಂದರೆ ನಾವು ಕ್ರೈಸ್ತರ ಹೇಳ್ಕೊಳ್ಳಕ್ಕೆ ಯೋಗ್ಯರಲ್ಲ. ನಾವು ಕ್ರೈಸ್ತರಲ್ಲ ಪ್ರಿಯರೇ, ನಾವು ಎಂಟಿ ಕ್ರೈಸ್ತರ ಅಂತ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಕ್ರೈಸ್ತನು ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರೀತಿಯಿಂದ ಸನ್ಮಾನ ಮಾಡ್ಬೇಕು ಪ್ರಿಯರೇ. ಎಷ್ಟೋ ಜನ ನಾನು ನಮ್ಮೂರಲ್ಲೇ ನೋಡ್ತೀನಿ ಪ್ರಿಯರೇ, ಕಣ್ಣಿನ ನೋಡಕ್ ಆಗಲ್ಲ. ಎಷ್ಟೋ ಜನರಿಗೆ ಊಟ ಇಲ್ಲ ಪಾಪ, ಅನೇಕ ಮುದುಕರಿದ್ದಾರೆ, ಅನೇಕ ಅಲ್ಲಿ ಕುಂತು ಸಮಯ ಕಳೆದು ಏನನ್ನೋ ತಿಂತಾ ಇದಾರೆ. ತಮ್ಮ ಮಕ್ಕಳಿಂದ ಒಂದು ತುತ್ತು ರೊಟ್ಟಿ ಸಿಗ್ತಲ್ಲ ಪ್ರಿಯರೇ. ತನ್ನ ಹೆಂಡತಿ ಮಕ್ಕಳಿಗೆ ಬೇಕರಿ ಹೋಗಿ ಅಂಡ ಪಪ್ಸ್ ತಂದ್ಕೊಳ್ಳತ್ತಾರೆ, ಕ್ರೀಮ್ ಅಂತ ತಂದ್ಕೊಳ್ಳತ್ತಾರ, ಐಸ್ ಕ್ರೀಮ್ ತಂದ್ಕೊಳ್ಳತ್ತಾರ. ಬಹಳ ಸಲ ನೋಡಿದಾನ. ಹೆಂಡತಿ ಮಕ್ಕಳು ತಂದ್ಕೊಳ್ಳತ್ತಾರ. ತಾಯಿ ಏನ್ ಮಾಡ್ಯಾಳ್ರಿ? ತಾಯಿ ಏನ್ ಮಾಡ್ಯಾಳ? ಆಕೆ ಎಷ್ಟು ತಿಂತೇವ್ರಿ ತಾಯಿ?